ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಪಯ ಆಹಾರ ಫಲ ಅಸನ್ ಏಕ ನಿಸಿ ಭೋಜನ ಏಕ ಲೋಗ करत राम हित नेम व्रत परिहरि भूषण भोग सई तीर बसी चले बिहाने श्रृंग बेरपुर सब नियराने समाचार सब सुने निषादा हृदय विचार करई सबिषादा कारण कवन भरत बन जाही है कछु कपट भाव मन माही जो पे जिय न होती कुटिलाई तौ कतलीन संग खटकाई जानहि सानुज राम ही मारी करवु अकंठक राजु सुखारी भरत न राजनीति उर आनी तब कलंकु अब जीवन हानि सकल सुरासुर जुरहि जुझारा राम ही समर न जीत निहारा का आचरजु भरतु अस करही नहीं बिष ಬೇಲಿ ಅಮಿಯ ಫಲ ಫರಹಿ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ನಡೆದು ಬರ್ತಾ ಇರೋದನ್ನ ನೋಡಿ ಎಲ್ಲರೂ ಹಾಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿ ಕೌಸಲ್ಯ ಭರತನಿಗೆ ಹೇಳ್ತಾಳೆ, ಇವರೆಲ್ಲರೂ ಕೂಡ ರಾಮನ ವಿಯೋಗದಿಂದ ಬಹಳ ನೊಂದಿದಾರಪ್ಪ, ಊಟ ನಿದ್ರೆ ಇಲ್ಲದೆ ಇದ್ದಾರೆ, ನೀನು ನಡೀತಾ ಇರೋದ್ರೆ ಇವರು ಕೂಡ ನಡ್ಕೊಂಡೇ ಬರ್ತಾರೆ, ಈ ದಾರಿ ಕೂಡ ನಡ್ಕೊಂಡು ಹೋಗೋ ಆಗಿಲ್ಲ, ಅಂದರೆ ಅಷ್ಟೊಂದು ಕಠಿಣವಾಗಿದೆ ಅಂತ ಹೇಳಿದಾಗ ತಾಯಿ ಹೇಳಿದ ಮಾತನ್ನ ಕೇಳ್ತಾನವನು. ಮತ್ತೆ ರಥವನ್ನು ಹತ್ತಿ ಕೂತ್ಕೊಳ್ತಾನೆ. ಆಗ ಅವರೆಲ್ಲರೂ ಕೂಡ ರಥವನ್ನು ಹತ್ತಿ ಕೂತ್ಕೊಳ್ತಾರೆ. ಹೀಗೆ ಅವರು ನದಿ ತೀರಗಳಲ್ಲಿ ತಂಗಿ, ಕೆಲವರು ಏನು ಮಾಡ್ತಾರೆ, ಕೇವಲ ಹಾಲನ್ನು ಕುಡಿತಾರೆ, ಕೆಲವರು ಫಲಹಾರವನ್ನು ಮಾಡ್ತಾರೆ, ಕೆಲವರು ರಾತ್ರಿ ಮಾತ್ರ ಒಪ್ಪತ್ತು ಊಟ ಮಾಡ್ತಾರೆ. ಅಂದರೆ ಶರೀರದ ಬಗ್ಗೆ ಹೆಚ್ಚು ಗಮನ ಇಲ್ಲ ಅವರಿಗೆ, ರಾಮನನ್ನ ನೋಡುವಂಥ ತವಕ ಅವರಿಗೆ. ಅವನಿಗೋಸ್ಕರ ಊಟ ನಿದ್ದೆ ತಿಂಡಿ ಎಲ್ಲ ಬಿಡೋದಕ್ಕೆ ರೆಡಿ ಇದ್ದಾರೆ. ಮೊದಲು ಅವರು ರಾಮನ ದರ್ಶನವನ್ನ ಮಾಡಬೇಕು. ಈ ರೀತಿ ಇರಬೇಕು. ನಾವು ಭಗವಂತನನ್ನ ನೋಡಬೇಕು, ಕಾಣಬೇಕು ಅಂತಂದ್ರೆ ಶರೀರದ ಬಗ್ಗೆ ನಮ್ಮ ಗಮನ ಹೊರಟೋಗ್ಬೇಕು. ಅಂದ್ರೆ ಏನು, ಶರೀರವನ್ನ ನೋಡ್ಕೋಬಾರ್ದು ಅಂತಲ್ಲ, ಬರೀ ತಿನ್ನೋದ್ರಲ್ಲೇ ಕಾಲ ಕಳಿತೀವಿ ನಾವು ಅಲ್ವಾ. ಅದನ್ನ ಬಿಟ್ಟು ನಮ್ಮ ಸಾಧನೆ ಕಡೆ ಗಮನ ಕೊಡಬೇಕು. ಇಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ನೋಡಿ, ಒಡವೆ ವಸ್ತ್ರ ಭೋಗ ವಿಲಾಸ ಇದನ್ನೆಲ್ಲ ಬಿಟ್ಟು ಶ್ರೀರಾಮನಿಗೋಸ್ಕರ ಅವರು ನೇಮ ವ್ರತಗಳನ್ನು ಮಾಡ್ತಾ ಇದ್ರು. ಈ ರೀತಿ ನಾವು ಕೂಡ ನಮ್ಮ ಇಂದ್ರಿಯ ತೃಪ್ತಿಗಳನ್ನು ಬಿಟ್ಟು ಆ ಭಗವಂತನ ಸೇವೆ, ಆ ಭಗವಂತನನ್ನು ನೋಡೋದಕ್ಕೆ ಏನು ಮಾಡಬೇಕು, ಶ್ರವಣ ಮಾಡಬೇಕು, ಕೀರ್ತನೆ ಮಾಡಬೇಕು, ಸ್ಮರಣೆ ಮಾಡಬೇಕು. ಈ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಆ ರಾತ್ರಿಯನ್ನು ಅವರು ಸರಿಯೂ ನದಿ ತೀರದಲ್ಲಿ ಕಳೆದು ಮರುದಿನ ಬೆಳಗಾಗ್ತಾ ಇದ್ದ ಹಾಗೆ ಅಲ್ಲಿಂದ ಹೊರಟು ಶೃಂಗವೇರಪುರವನ್ನ ತಲುಪ್ತಾರೆ. ಭರತ ಚತುರಂಗ ಬಲದ ಜೊತೆ ಬಂದಿರೋದನ್ನ, ಅಂದ್ರೆ ಅವನು ಚತುರಂಗಿ ಸೇನೆಯನ್ನ ತಗೊಂಡು ಬಂದಿರ್ತಾನೆ. ಯಾಕಂದ್ರೆ ಅಷ್ಟು ಜನರನ್ನ ಕರ್ಕೊಂಡು ಬಂದಿರ್ತಾನಲ್ಲ, ಅವರ ಒಂದು ಸೇಫ್ಟಿಗೋಸ್ಕರ ಅವನು ಚತುರಂಗ ಸೇನೆಯನ್ನು ಕೂಡ ಕರ್ಕೊಂಡು ಬಂದಿರ್ತಾನೆ. ಈ ರೀತಿ ಅವನು ಬರ್ತಾ ಇರುವಂತ ಎಲ್ಲಾ ವಿಷಯ ನಿಷಾದ ರಾಜ ಗುಹ ತಿಳ್ಕೊಳ್ತಾನೆ. ಮತ್ತೆ ದುಃಖಿತವಾದಂಥ ಮನಸ್ಸಿನಿಂದ ಈ ರೀತಿ ಅವನು ಆಲೋಚನೆ ಮಾಡ್ತಾ ಇದ್ದಾನೆ. ಈಗ ಭರತ ಬರ್ತಾ ಇದ್ದಾನೆ, ಅದು ಒಬ್ಬಂಟಿಯಾಗಿ ಬಂದಿಲ್ಲ ಅಥವಾ ಕೆಲವು ಜನಗಳ ಜೊತೆ ಬಂದಿಲ್ಲ, ಇಡೀ ಸೈನ್ಯನ ತಗೊಂಡು ಬರ್ತಾ ಇದ್ದಾನೆ ಅಂದಿದ ತಕ್ಷಣ ಇವನ ಮನಸ್ಸಲ್ಲಿ ಏನಾಯ್ತು, ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಒಬ್ಬ ಮನುಷ್ಯ ಹೇಗೆ ಏನು ಅವನ ಬಗ್ಗೆ ನಾವು ಏನೂ ತಿಳ್ಕೊಳ್ದೆ ಮೊದಲು ನಾವೇನು ಮಾಡ್ತೀವಿ ಹೇಳಿ, ಅವನು ಆ ರೀತಿ ಮಾಡ್ತಾ ಇದ್ದಾನೆ ಅಂತ ಅಂದಿದ ತಕ್ಷಣ ಅದು ನಮ್ಮ ಒಂದು ಸಹಜ ಸ್ವಭಾವ ಆಗೋಗಿದೆ. ಏನು, ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಅವನ ಬಗ್ಗೆ ಇಲ್ಲ ಸಲ್ಲದಾಗಿ ನಾವು ಯೋಚನೆ ಮಾಡ್ಕೊಳ್ತೀವಿ. ಈಗ ಜನರಲ್ ಆಗು ಅಷ್ಟೇ, ಯಾರನ್ನಾದರೂ ನೋಡ್ತೀವಿ ಅಂತ ಇಟ್ಕೊಳ್ಳಿ, ಮೊದಲು ನಮಗೆ ಕಾಣಿಸೋದೇ ಅವರಲ್ಲಿರುವಂತಹ ಅವಗುಣಗಳು. ಅಂದ್ರೆ ಏನು, ಮೈನಸ್ ಪಾಯಿಂಟ್ಗಳು. ಅದು ಮೈನಸ್ ಇರುತ್ತೋ ಇಲ್ವೋ ನಾವು ಆ ರೀತಿ ಊಹೆ ಮಾಡ್ಕೊಳ್ತೀವಿ. ಅಂದರೆ ಬೇರೆಯವರ ಬಗ್ಗೆ ಒಳ್ಳೆಯ ರೀತಿ ಯೋಚನೆ ಮಾಡೋದೇ ನಮಗೆ ಬರಲ್ಲ. ಮೊದಲೇ ನಾವು ಯೋಚನೆ ಮಾಡೋದು ನೆಗೆಟಿವ್ ಆಗೇನೆ. ಈಗ ಯಾರೋ ಒಬ್ರು ಡ್ರೆಸ್ ಹಾಕೊಂಡು ಹೋಗ್ತಾ ಇರ್ತಾರೆ, ಅವರು ನೋಡಿದ ತಕ್ಷಣ ಡ್ರೆಸ್ ಬಗ್ಗೆ ಕಮೆಂಟ್ ಮಾಡದೆ ನಾವು ಇರೋದಿಲ್ಲ. ಬೇರೆಯವ್ರ ಮುಂದೆ ನಾವು ಹೇಳಲಿಲ್ಲ ಅಂದರೆ ನಮ್ಮ ಮನಸ್ಸಲ್ಲಿ ಒಂದು ನಿಮಿಷಕ್ಕೆ ಆ ಕಮೆಂಟ್ ಬಂದು ಹೊರಟೋಗಿರತ್ತೆ. ನೋಡಿ ಅವ್ರೆ ಯಾವ ರೀತಿ ಡ್ರೆಸ್ ಮಾಡ್ಕೊಂಡಿದ್ದಾರೆ, ನೋಡಿ ಅವರು ಯಾವ ರೀತಿ ನಡೀತಾ ಇದ್ದಾಳೆ, ಹೇಗೆ ಮಾತಾಡ್ತಾಳೆ, ಹೇಗಿದ್ದಾಳೆ, ಈ ರೀತಿನೇ ನಮಗೆ ಬರೋದು ಅಲ್ವಾ. ಇಲ್ಲೂ ಅದೇ ನಡೀತಾ ಇದೆ. ಅವನು ಚತುರಂಗಿ ಸೇನೆಯನ್ನು ತಂದ್ಬಿಟ್ಟಿದ್ದಾನೆ ಅಂದಿದ ತಕ್ಷಣ ಭರತನ ಬಗ್ಗೆ ಇವನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾನೆ. ಭರತ ಕಾಡಿಗೆ ಬರ್ತಾ ಇರುವ ಕಾರಣ ಏನಿರಬಹುದು,
ಇವನ ಮನಸ್ಸಲ್ಲಿ ಏನೋ ಒಂದು ಕಪಟ ಭಾವನೆ ಇರಬೇಕು. ಅವನ ಮನಸ್ಸಲ್ಲಿ ಕುಟಿಲತೆ ಅನ್ನೋದು ಇಲ್ಲದೆ ಇದ್ದಿದ್ರೆ ಜೊತೆಯಲ್ಲಿ ಅವನು ಯಾಕೆ ಸೈನ್ಯವನ್ನು ತಗೊಂಡು ಬರ್ತಾ ಇದ್ದ? ತಮ್ಮ ಲಕ್ಷ್ಮಣನ ಜೊತೆ ಶ್ರೀರಾಮನನ್ನ ಕೊಂದು ನಿಷ್ಕಂಟಕವಾದ ರಾಜ್ಯವನ್ನ ಆಳಬೇಕು ಅನ್ನುವಂತಹ ಅಹಂಕಾರದಿಂದ ಅವನು ಬರ್ತಾ ಇರ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಹಂಬಲದಿಂದ ಅವನು ಬರ್ತಾ ಇರ್ಬೋದಾ? ಅಂದ್ರೆ ಅವನು ಸೇನೆಯನ್ನ ತಗೊಂಡು ಬರ್ತಾ ಇದ್ದಾನೆ ಅಂದ್ರೆ ರಾಮ ಲಕ್ಷ್ಮಣರನ್ನ ಕೊಂದುಬಿಟ್ರೆ ಮುಂದೆ ನನಗೇನು ಆಪತ್ತಿರೋದಿಲ್ಲ ಅಂತ ಯೋಚನೆ ಮಾಡಿ ಅವನು ಆ ರೀತಿ ಮಾಡ್ತಾ ಇರ್ಬೋದಾ? ಆದರೆ ಭರತ ರಾಜನೀತಿಯನ್ನು ಕುರಿತು ಅವನು ಯೋಚನೆಯೇ ಮಾಡಲಿಲ್ಲ. ಅಂತಂದರೆ ಏನೋ ಒಬ್ಬ ರಾಜ ಆಗೋನಿಗೆ ಕರುಣೆ ಇರಬೇಕು, ದಯೆ ಇರಬೇಕು, ಬೇರೆಯವರನ್ನ ನೋಯಿಸಬಾರ್ದು, ಇದೆಲ್ಲ ಇರಬೇಕಾಗಿತ್ತು. ಆದರೆ ಅವನು ಆ ರೀತಿ ಯೋಚನೆ ಮಾಡಿಲ್ಲ. ಮೊದಲೇ ಇವನಿಗೆ ಕಳಂಕ ತಟ್ಟಿದೆ. ಅಂದರೆ ಏನು, ಇವನು ಆ ರಾಜ್ಯದ ಆಸೆಗೋಸ್ಕರನೇ ಅವರ ತಾಯಿ ಹತ್ರ ಹೇಳಿ ಈ ರೀತಿ ಮಾಡಿದ್ದಾನೆ ಅಂತ ಅವನಿಗೆ ಮೊದಲೇ ಕಳಂಕ ಬಂದಿದೆ. ಈಗ ಆ ಪ್ರಾಣವನ್ನೇ ಅವನು ಕಳ್ಕೊಂಡ್ಬಿಡ್ತಾನೆ. ಅಂದರೆ ಇಲ್ಲಿ ಅವನು ಚತುರಂಗಿ ಸೇನೆ ತಂದಿದ ತಕ್ಷಣ ಅವನೇ ಗೆದ್ದು ಬಿಡ್ತಾನೆ ಅಂತಲ್ಲ. ದೇವದಾನವರೆಲ್ಲ ಒಟ್ಟುಗೂಡಿ ಬಂದರೂ ಕೂಡ ಶ್ರೀರಾಮನನ್ನ ರಣರಂಗದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಇದೇನು ಅವನು ಗೊತ್ತಾಗ್ಲಿಲ್ವಾ? ಆಲ್ರೆಡಿ ಅವನು ಮೊದಲೇ ಕಳಂಕಿತನಾಗಿದ್ದಾನೆ. ತನ್ನ ಅಣ್ಣನನ್ನ ಕಾಡಿಗೆ ಕಳಿಸಿದ್ದಾನೆ ರಾಜ್ಯಕ್ಕೋಸ್ಕರ ಅಂತಂದ್ಬಿಟ್ಟು. ಆದರೆ ಈಗ ತನ್ನ ಪ್ರಾಣವನ್ನು ಕೂಡ ಕಳ್ಕೊಳ್ತಾನೆ. ಯಾಕಂದರೆ ರಾಮನನ್ನು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಭರತ ಈ ರೀತಿ ನಡ್ಕೊಳ್ತಾ ಇದ್ದಾನಲ್ಲ, ಇದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಯಾಕೆ ಅಂತಂದರೆ ವಿಷದ ಬಳ್ಳಿ ಅಮೃತದ ಫಲವನ್ನು ಯಾವತ್ತಾದರೂ ಕೊಡುತ್ತಾ? ವಿಷದ ಬಳ್ಳಿಯಿಂದ ವಿಷದ ಹಣ್ಣೇ ಬರೋದು. ಅಂದರೆ ಏನು, ಕೈಕೆಯ ಮಗನಾಗಿ ಹುಟ್ಟಿ ಅವನು ತಾಯಿ ಹಾಗೆ ನಡ್ಕೊಳ್ತಾ ಇದ್ದಾನೆ. ಯಾಕೆ ಅಂತಂದರೆ ಕೈಕೆ ಏನು ಯೋಚನೆ ಮಾಡಿದ್ಲು? 14 ವರ್ಷ ವನವಾಸ ಮಾಡಬೇಕು ರಾಮ ಅಂತ ಅಂದ್ಕೊಂಡಿದ್ನಲ್ವಾ, ಇದನ್ನು ಅವನು ಮುಂದುವರಿಸ್ತಾ ಇದ್ದಾನೆ. ಅಂದರೆ ಏನು, ರಾಮನನ್ನು ಕೊಲ್ಲಿಸ್ಬೇಕು ಅಂತ ಅವನು ಬರ್ತಾ ಇದ್ದಾನೆ. ತಾಯಿ ಮಾಡಿದ ಕೆಲಸವನ್ನು ಇಲ್ಲಿ ಮುಂದುವರಿಸೋ, ಅವನು ಬದುಕಿದ್ರೆ ತಾನೇ ನನಗೆ ತೊಂದರೆ ಅಂತ ಅವನನ್ನು ಸಾಯಿಸೋದಕ್ಕೋಸ್ಕರನೇ ಬರ್ತಾ ಇರ್ಬೋದು ಅಂತ ಯೋಚಿಸ್ತಾ ಇದ್ದಾನೆ. ನೋಡಿ, ಇಲ್ಲಿ ಸಂಶಯ ಅನ್ನೋದು ಹೇಗಿರುತ್ತೆ ಅಂತ ನಾವು ಯಾರನ್ನಾದರೂ ನೋಡಿದಾಗ ಮೊದಲು ಸಂಶಯನೇ ನಮಗೆ ಬರೋದು. ಅವ್ರ ಬಗ್ಗೆ ಒಳ್ಳೆ ರೀತಿ ನಾವು ಯೋಚನೆನೇ ಮಾಡೋದಿಲ್ಲ. ಬೇಕಾದರೆ ಟೆಸ್ಟ್ ಮಾಡಿ ನೋಡಿ. ಯಾರಾದರೂ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ನೀವು ನೋಡಿದಾಗ ತಕ್ಷಣ ನೆಗೆಟಿವ್ ಆಗಿ ಯೋಚನೆ ಬರೋದು ಅಲ್ವಾ? ಹೇಗೆ ಅವನು ಭರತನ ಬಗ್ಗೆ ಇಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾನೋ ಅದೇ ರೀತಿ ನಮಗೂ ಕೂಡ ಬರೋದು. ಇಲ್ಲಿ ಗುಹ ಏನು ಯೋಚನೆ ಮಾಡ್ತಾ ಇದ್ದಾನೆ? ಇವನು ರಾಮನನ್ನು ಕೊಲ್ಲೋದಕ್ಕೆ ಬರ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಅದೇ ರೀತಿ ನಾವು ಕೂಡ ಯಾರನ್ನಾದರೂ ನೋಡಿದಾಗ ಒಳ್ಳೆ ಭಾವನೆ ಬರೋದೇ ಇಲ್ಲ. ಆದರೆ ಯಾರು ಸದ್ಗುರುಗಳಾಗಿರ್ತಾರೋ, ಸಾಕ್ಷಾತ್ಕಾರ ಯಾರಿಗಾಗಿರುತ್ತೋ ಅವ್ರು ಮಾತ್ರನೇ ಒಳ್ಳೆ ರೀತಿ ಯೋಚನೆ ಮಾಡೋದು. ಅಂದರೆ ಒಳ್ಳೆಯ ಸದ್ಗುಣಗಳು ಯಾರಲ್ಲಿರುತ್ತೋ ಅವ್ರು ಆ ರೀತಿ ಯೋಚನೆ ಮಾಡ್ತಾರೆ. ಸದ್ಗುಣಗಳು ಯಾರಲ್ಲಿ ಇರೋದಿಲ್ವೋ ಅವರು ನೆಗೆಟಿವ್ ಆಗೇ ಯೋಚನೆ ಮಾಡ್ತಾರೆ. ಇದು ಇಲ್ಲಿ ಹೇಳ್ತಾ ಇರುವಂಥ ವಿಷಯ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.